ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅಕ್ಷಯ ತೃತೀಯ ಅಂದರೆ ಬಸವ ಜಯಂತಿ ದಿನ. ನಾವು ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ಖರೀದಿ ಮಾಡಿದರೆ ನಮ್ಮ ಜೀವನದಲ್ಲಿ ಚಿನ್ನದಂತಹ ಜೀವನವನ್ನು ಪಡೆಯಬಹುದು, ಅದೃಷ್ಟವನ್ನು ಪಡೆಯಬಹುದು. ಹೌದು, ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿಸಿದರೆ ಶುಭವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಈ ದಿನ ಚಿನ್ನದ ಬದಲಾಗಿ ಚಿನ್ನದ ಬೆಲೆಯೂ ಅಧಿಕವಾಗಿರುತ್ತದೆ ಹಾಗೂ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸುವುದೆಂದರೆ ಸುಲಭದ ಮಾತಲ್ಲ. ಹಾಗಂತ ಬೇಸರ ಪಟ್ಟುಕೊಳ್ಳುವುದು ಬೇಡ. ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಮನೆಗಳಲ್ಲಿ ಸಮೃದ್ಧಿ ತುಂಬಿರುತ್ತದೆ. ಹೌದು, ಅಕ್ಷಯ ತೃತೀಯದ ದಿನ ಚಿನ್ನದ ಹೊರತಾಗಿ ಬೇರೆ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದು ಹಾಗೂ ಅದರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಲಾಭವನ್ನು ಕಾಣಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಅಂದರೆ ಏಪ್ರಿಲ್ 30 ಬುಧವಾರದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಚಿನ್ನ ಖರೀದಿ ಮಾಡುವ ಬದಲು ಧಾರ್ಮಿಕ ಆಚರಣೆಗಳನ್ನು ಮಾಡಲು, ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಅಮೂಲ್ಯ ವಸ್ತುಗಳನ್ನು ಖರೀದಿಸುವುದು, ಪ್ರಾರ್ಥನೆ ಸಲ್ಲಿಸುವುದು ಸಮೃದ್ಧಿ, ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನದಂದು ಏಪ್ರಿಲ್ 30ರಂದು ಪೂಜಾ ವಿಧಿಗಳು ಮತ್ತು ಖರೀದಿಗಳಿಗೆ ಸೂಕ್ತ ದಿನವಾಗಿದೆ. ಈ ವರ್ಷ ಸಂಪತ್ತು ವೃದ್ಧಿಸುವ, ಸಮೃದ್ಧಿಯನ್ನು ತರುವ ನಂಬಿಕೆ ಇರುವ ಅಕ್ಷಯ ತೃತೀಯ ದಿನದಂದು ಹಲವಾರು ಅಪರೂಪದ ಅನುಕೂಲಕರವಾದಂತಹ ಯೋಗಗಳು ಕೂಡಿ ಬಂದಿದೆ ಸ್ನೇಹಿತರೆ. ಅಂದರೆ ಶೋಭಾನ ಯೋಗವು ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ರೂಪುಗೊಳ್ಳುತ್ತಿದೆ. ಹಲವಾರು ಯೋಗಗಳ ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವು ಉಂಟಾಗುತ್ತದೆ. ಈ ದಿನ ಮಾಡುವಂತಹ ಕೆಲವೊಂದು ಪೂಜಾ ಕಾರ್ಯಗಳು, ಪರಿಹಾರಗಳಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದಲೂ ನೀವು ಮುಕ್ತಿಯನ್ನು ಪಡೆಯಬಹುದು. ಅಕ್ಷಯವಾಗಿ ಅಂದರೆ ನೀವು ಮಾಡಿರುವಂತಹ ಎಲ್ಲ ಕಾರ್ಯಗಳು ಕೂಡ ಅಕ್ಷಯವಾಗುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಈ ದಿನದಂದು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವುದನ್ನು ಅತ್ಯಂತ ಶುಭ ಖರೀದಿ ಎಂದು ಕೂಡ ಹೇಳಲಾಗುತ್ತದೆ. ಜನರು ವಿವಿಧ ರೀತಿಯ ಬೆಲೆ ಬಾಳುವ ವಸ್ತುಗಳಲ್ಲಿಯೂ ಕೂಡ ಈ ದಿನ ಹೂಡಿಕೆಯನ್ನು ಮಾಡಲಾಗುತ್ತದೆ. ಆದರೆ ಕೆಲವು ವಿಷಯಗಳನ್ನು ತಪ್ಪಿಸಬೇಕು. ಆದರೆ ಏನನ್ನು ಖರೀದಿಸಬೇಕು ಮತ್ತು ಏನನ್ನು ಖರೀದಿ ಮಾಡಬಾರದು ಈ ದಿನದಂದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸೂರ್ಯ ಮತ್ತು ಚಂದ್ರರು ಏಕಕಾಲದಲ್ಲಿ ಪ್ರಕಾಶಮಾನತೆಯ ಉತ್ತುಂಗದಲ್ಲಿ ಇರುವ ಏಕೈಕ ದಿನವೇ ಅಕ್ಷಯ ತೃತೀಯ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ತೃತೀಯವೆಂದರೆ 3ನೇ. ಹೌದು, ವೈಶಾಖ ಮಾಸದ ಪ್ರಕಾಶಮಾನವಾದ ಚಂದ್ರನ 3ನೇ ದಿನದಂದು ಆಚರಿಸಲಾಗುವ ಈ ಮಂಗಳಕರ ದಿನದಂದು ಮಾಡಿದ ಯಾವುದೇ ಖರೀದಿಯು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವುದು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ. ಹೌದು ಸ್ನೇಹಿತರೆ, ಈ ಮಂಗಳಕರವಾದಂತಹ ದಿನದಲ್ಲಿ ನೀವು ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ದೀರ್ಘಾಯುಷ್ಯು, ಸಂಪತ್ತು, ಸಮೃದ್ಧಿಯನ್ನು ಪಡೆಯಬಹುದು. ಹೌದು, ಈ ದಿನದಂದು ಹಿಂದೂಗಳ ಅತ್ಯಂತ ಪವಿತ್ರವಾದಂತಹ ದಿನ. ಈ ದಿನವು ಭಗವಾನ್ ಪರಶುರಾಮನ ಜನ್ಮವನ್ನು ಸೂಚಿಸುತ್ತದೆ. ಹೌದು, ವೇದವ್ಯಾಸ ಮತ್ತು ಭಗವಾನ್ ಗಣೇಶನ ಈ ದಿನದಂದು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು ಎಂದು ಕೂಡ ಹೇಳಲಾಗುತ್ತದೆ. ಈ ಮಂಗಳಕರ ದಿನದಂದು ಹೊಸ ಉದ್ಯಮವನ್ನು ಪ್ರಾರಂಭಿಸುವುದು ಯಶಸ್ಸು ಮತ್ತು ಅದೃಷ್ಟವನ್ನು ತರುತ್ತದೆ. ಅಕ್ಷಯ ತೃತೀಯದಲ್ಲಿ ಸೂರ್ಯ ಮತ್ತು ಚಂದ್ರರು ಅತ್ಯಂತ ಪ್ರಕಾಶಮಾನವಾಗಿರುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದರೆ ಅದೃಷ್ಟ ಬರುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ದ್ವಿದಳ ಧಾನ್ಯಗಳು. ಹೌದು, ಈ ದ್ವಿದಳ ಧಾನ್ಯಗಳನ್ನು ನಾವು ಖರೀದಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಅಧಿಕವಾಗುತ್ತದೆ. ಹೌದು, ಈ ಧಾನ್ಯಗಳು ಹಣದ ಸಂಕೇತವಾಗಿರುವ ಕಾರಣ ಈ ಒಂದು ಸಣ್ಣ ನಾಣ್ಯಗಳನ್ನು ಹೋಲುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿದಾಗ ಅದು ಉಬ್ಬುತ್ತದೆ. ಆದ ಕಾರಣ ಇದು ಸಂಪತ್ತು ಹೆಚ್ಚುತ್ತದೆ ಎಂದು ಕೂಡ ಸೂಚಿಸಲಾಗುತ್ತದೆ. ಹೌದು, ನಂತರ ನೋಡುವುದಾದರೆ ಹಿಂದೂ ಧರ್ಮದಲ್ಲಿ ತುಪ್ಪವನ್ನು ಅತ್ಯಂತ ಪವಿತ್ರವೆಂದು ಹೇಳಲಾಗುತ್ತದೆ. ಈ ದಿನ ತಪ್ಪದೇ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಕರಗುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಇದು ದುಷ್ಟತನವನ್ನು ದೂರವಿಡುವುದಲ್ಲದೆ ಅನಾರೋಗ್ಯ, ಆರೋಗ್ಯದ ಸಮಸ್ಯೆಗಳು ಮತ್ತು ನಕಾರಾತ್ಮಕತೆಯನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. ತುಪ್ಪವನ್ನು ಸುಡುವುದು ಅಥವಾ ತುಪ್ಪದ ದೀಪವನ್ನು ಹಚ್ಚುವುದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ. ಧನಾತ್ಮಕ ಶಕ್ತಿ, ಅದೃಷ್ಟವನ್ನು ತರಬಲ್ಲಂತಹ ಈ ಒಂದು ದೀಪವನ್ನು ನೀವು ಬೆಳಗಿದರೆ ಅಥವಾ ಈ ದಿನ ತುಪ್ಪವನ್ನು ಖರೀದಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ.
ನಂತರ ನೋಡುವುದಾದರೆ ಅತ್ಯಂತ ಮುಖ್ಯವಾದ ವಸ್ತು ಅಂದರೆ ಅದು ಅಕ್ಕಿ ಮತ್ತು ಬಾರ್ಲಿ. ಹೌದು, ಈ ಅಕ್ಕಿ ಮತ್ತು ಬಾರ್ಲಿಯಂತಹ ಕೆಲವು ಧಾನ್ಯಗಳನ್ನು ಈ ದಿನ ಖರೀದಿ ಮಾಡಬೇಕು. ಏಕೆಂದರೆ ಅವು ಅದೃಷ್ಟವನ್ನು ಹಾಗೂ ನಿಮಗೆ ಸಂಪತ್ತನ್ನು ಹಾಗೂ ನೆಮ್ಮದಿಯನ್ನು ತರಬಲ್ಲವಂತಹ ವಸ್ತುಗಳು. ಭಾರತೀಯ ಪುರಾಣಗಳ ಪ್ರಕಾರ ಅಕ್ಕಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ, ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತುಂಬುತ್ತದೆ. ಆದ್ದರಿಂದ ಇದನ್ನು ಅನೇಕ ರೀತಿಯ ಧಾರ್ಮಿಕ ಸಮಾರಂಭಗಳಲ್ಲಿ ಈ ಅಕ್ಕಿಯನ್ನು ಅಕ್ಷತೆಗಳಾಗಿ ಉಪಯೋಗಿಸಲ್ಪಡುತ್ತಾರೆ. ಹೌದು, ಅಂದರೆ ಈ ಅಕ್ಕಿಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಅನುಗ್ರಹವಿರುತ್ತದೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀವು ಪಡೆಯಬೇಕೆಂದರೆ, ನಿಮ್ಮ ಮನೆಗಳಲ್ಲಿ ಧನ ಧಾನ್ಯದ ಸಮೃದ್ಧಿ ಹೆಚ್ಚಾಗಬೇಕು ಎಂದರೆ ನೀವು ತಪ್ಪದೇ ಈ ದಿನ ಅಕ್ಕಿ ಮತ್ತು ಬಾರ್ಲಿಯಂತಹ ವಸ್ತುಗಳನ್ನು ಖರೀದಿ ಮಾಡಲೇಬೇಕು. ಹಿಂದೂ ಧರ್ಮದಲ್ಲಿ ಈ ಅಕ್ಷಯ ತೃತೀಯ ದಿನವನ್ನು ಅತ್ಯಂತ ವಿಶೇಷವಾಗಿ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ವಸ್ತುಗಳ ಖರೀದಿಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಕೂಡ ದಾನಕ್ಕೂ ಕೂಡ ಇದೆ. ಈ ದಿನ ಮಾಡುವ ದಾನ ಅಕ್ಷಯ ಪುಣ್ಯ ಲಭಿಸುವುದು ಎಂದು ಕೂಡ ಹೇಳಲಾಗುತ್ತದೆ. ಆದ್ದರಿಂದ ಈ ದಿನ ಜನರು ಖರೀದಿಗೆ ಮಾತ್ರವಲ್ಲ ದಾನಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ. ಈ ದಿನ ಮನೆಗೆ ಚಿನ್ನ ಬೆಳ್ಳಿ ಖರೀದಿ ಮಾಡುವುದು ಕೂಡ ಅತ್ಯಂತ ಒಳ್ಳೆಯದು. ಆದರೆ ಈ ದಿನ ಮಾಡುವ ದಾನ ನಿಮ್ಮ ಪುಣ್ಯದ ಫಲವನ್ನು ಕೂಡ ಹೆಚ್ಚಿಸುತ್ತದೆ, ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಅಕ್ಷಯ ಪುಣ್ಯ ಲಭಿಸಬೇಕು ಅಂದರೆ ಈ ದಿನ ತಪ್ಪದೆ ಕೆಲವೊಂದು ವಸ್ತುಗಳನ್ನು ನೀವು ದಾನವಾಗಿ ನೀಡಲೇಬೇಕು. ಅದರಲ್ಲಿ ಮೊದಲನೆಯದಾಗಿ ಬರುವಂತಹದ್ದು ಬಾರ್ಲಿ. ಹೌದು, ಈ ಬಾರ್ಲಿಯು ಅಕ್ಷಯ ತೃತೀಯ ದಿನದಂದು ಬಾರ್ಲಿ ದಾನ ಮಾಡುವ ಸಂಪ್ರದಾಯವಿದೆ. ಬಾರ್ಲಿಯನ್ನು ದಾನ ಮಾಡಿದರೆ ಚಿನ್ನವನ್ನೇ ದಾನ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಕೂಡ ನಂಬಲಾಗಿದೆ. ಹೌದು, ಈ ಬಾರ್ಲಿಯನ್ನು ಚಿನ್ನಕ್ಕೆ ಹೋಲಿಸಲಾಗಿದೆ. ಈ ದಿನ ಯಾರು ಈ ಬಾರ್ಲಿಯನ್ನು ದಾನ ಮಾಡುತ್ತಾರೋ ಅವರ ಕುಟುಂಬಗಳಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಹೌದು, ನಂತರ ನೋಡುವುದಾದರೆ ಅನ್ನದಾನ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ಯಾವುದೂ ಇಲ್ಲ ಎಂಬ ಒಂದು ಮಾತಿದೆ. ಅಕ್ಷಯ ತೃತೀಯ ದಿನದಂದು ಅನ್ನದಾನ ಮಾಡಿದರೆ ನಿಮಗೆ ಅಕ್ಷಯ ಪುಣ್ಯದ ಫಲ ಸಿಗುವುದು. ಈ ದಿನ ಬಡವರಿಗೆ ನಿರ್ಗತಿಕರಿಗೆ ನೀವು ಯಾವುದೇ ರೀತಿಯಾಗಿ ಕೂಡ ಅನ್ನದಾನವನ್ನು ಮಾಡಬಹುದು. ಹೌದು, ಇದರಿಂದ ಕುಟುಂಬದಲ್ಲಿ ಆಹಾರಕ್ಕೆ ಎಂದಿಗೂ ಕೂಡ ಕೊರತೆಯಾಗುವುದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರುತ್ತದೆ ಎಂದು ಕೂಡ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಬೆಲ್ಲ, ತುಪ್ಪ, ಉಪ್ಪು ಅಕ್ಷಯ ತೃತೀಯ ದಿನದಂದು ಖರೀದಿ ಮಾಡಿದರೆ ಅತ್ಯಂತ ಶುಭ. ಹಾಗೂ ಈ ಒಂದು ಬೆಲ್ಲ, ತುಪ್ಪು, ಉಪ್ಪು ಈ ಮೂರು ಯಾವುದಾದರಲ್ಲಿ ಒಂದನ್ನು ಕೂಡ ನೀವು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಪಡೆಯುತ್ತೀರಿ. ಹಾಗೂ ದಾನ ಮಾಡುವ ವೇಳೆ ನಿಮ್ಮ ಇಚ್ಛೆಯನ್ನು ಹೇಳಿಕೊಳ್ಳುವುದರಿಂದಲೂ ಕೂಡ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಹಾಗೂ ಬ್ರಾಹ್ಮಣರಿಗೆ ಎಳ್ಳು ಮತ್ತು ಬಟ್ಟೆಗಳನ್ನು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಂತರ ನೋಡುವುದಾದರೆ ಈ ದಿನದಂದು ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷ ಸುಖಮಯವಾಗಿರಬೇಕು ಅಂದರೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವುದು ತಪ್ಪಿಸಬೇಕು. ಹೌದು, ಅಕ್ಷಯ ತೃತೀಯ ದಿನದಂದು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಾರದು. ಅಂದರೆ ಕಬ್ಬಿಣದಂತಹ ವಸ್ತುಗಳು, ಅಲ್ಯೂಮಿನಿಯಂ, ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ನೀವು ಖರೀದಿಯನ್ನು ಮಾಡಬಾರದು. ಮತ್ತು ಯಾವುದೇ ಕಾರಣಕ್ಕೂ ಈ ದಿನ ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲವನ್ನು ನೀಡುವುದು ಮಾತ್ರ ಖಂಡಿತ ಮಾಡಬೇಡಿ. ಏಕೆಂದರೆ ಈ ದಿನ ಮಾಡುವಂತಹ ಸಾಲದಿಂದಾಗಿ ಹೆಚ್ಚಿನ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರಬಹುದು. ಆದ್ದರಿಂದಲೇ ಯಾವುದೇ ರೀತಿಯ ಕಷ್ಟಕರವಾದಂತಹ ಕೆಲಸಗಳನ್ನು ಅಂದರೆ ಲಾಟರಿ ಅಥವಾ ಜೂಜಾಟ ಈ ಥರ ಯಾವುದೇ ರೀತಿಯ ಕೆಲಸಗಳನ್ನು ಈ ದಿನ ಮಾಡಬಾರದು. ನಂತರ ನೋಡುವುದಾದರೆ ಕಪ್ಪು ಬಟ್ಟೆಗಳು. ಹೌದು, ಈ ದಿನ ಅತ್ಯಂತ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಥವಾ ಖರೀದಿ ಮಾಡುವುದು ನಿಷೇಧವೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ಕೆಲವು ಸಸ್ಯಗಳನ್ನು ಖರೀದಿ ಮಾಡುತ್ತಾರೆ. ಆದರೆ ಕೆಲವು ಸಸ್ಯಗಳಲ್ಲಿ ಮುಳ್ಳಿನ ಸಸ್ಯಗಳನ್ನು ಖರೀದಿ ಮಾಡುವುದನ್ನು ತಪ್ಪಿಸಬೇಕು. ಹಾಗೂ ಸ್ಟೀಲ್ ಪಾತ್ರೆಗಳು ಮತ್ತು ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡಬಾರದು ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾದಂತಹ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅಗಾಧ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು. ಅದರಲ್ಲೂ ನಮ್ಮ ಹಿಂದೂ ಧರ್ಮಗಳಲ್ಲಿ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಈ ದಿನ ಏನಾದರೂ ಪರವಾಗಿಲ್ಲ, ನಿಮ್ಮ ಕೈಲಾದಷ್ಟು ಕೆಲವೊಂದು ವಸ್ತುಗಳನ್ನು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಜೀವನದ ಅದೃಷ್ಟವೇ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಕೆಲವು ಸಣ್ಣ ಪುಟ್ಟ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ದಿನ ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮಾಡ್ತೀರಾ ಅಲ್ವಾ? ಧನ್ಯವಾದಗಳು.